ಹಾಯ್, ನಿಮ್ಮ ವಿದ್ಯಾ ರಮೇಶ್ ಮಾತಾಡ್ತಿರೋದು. ಎಲ್ಲರಿಗೂ ನಮಸ್ಕಾರ. ಇವಾಗ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾನೀಗ ಸಿಲುಕೋಡ್ ಹತ್ರ ಇದ್ದೀನಿ. HSR ಲೇಔಟಿಂದ ಬಂದು ಸಿಲುಕೋಡ್ ಹತ್ರ ಇದ್ದೀನಿ. ಈಗ ನಾವು ಬನಶಂಕರಿ ರಾಗಿಗುಡ್ಡೆಯಿಂದ ಡಬಲ್ ಡೆಕ್ಕರ್ ಟ್ರಾವೆಲ್ ಮಾಡ್ತಾರಲ್ಲ, ಅದು ಒಂದು ಸೈಡ್ ಬಿಟ್ಟಿದ್ವು. ಈಗ ಅದು ಎರಡು ಸೈಡು ಬಿಟ್ಟಿದ್ದಾರೆ. ಈ ಕಡೆ HSR ಲೇಔಟಿಂದ ಬಂದು ನಮ್ಮ ಬನಶಂಕರಿ ಕನಕಪುರ ರಸ್ತೆಗೆ ಹೋಗುವಂಥವ್ರು ಮತ್ತು ನಾಯಂದಹಳ್ಳಿಗೆ ಹೋಗುವಂಥವ್ರಿಗೆ ಡ್ರೈವರ್ ಓಪನ್ ಆಗಿದೆ. ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಹೋಗ್ತಿದ್ದೇವೆ. ನಮ್ಮದು ದೊಡ್ಡ ಗಾಡಿ, ಎಂಟಿ ಗಾಡಿ ಹೋಗ್ತಾ ಇದ್ದೀನಿ. ಹೋಗ್ಬೋದು, ಬಟ್ ಲೋಡ್ ಗಾಡಿನೂ ಹೋಗ್ಬೋದು. ಓವರ್ ಲೋಡ್ ಗಾಡಿ ಹೋಗೋಕ್ಕಾಗಲ್ಲ ಸ್ಟ್ರೈಟಿಗೆ. ನೋಡಿ, ಅದು ಓಪನ್ ಆಗಿದೆ, ತೋರಿಸ್ತೀನಿ. ಡ್ರೈವರು ಓಪನ್ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಲ್ಲ. ನೋಡಿ, ಆರಾಮಾಗಿ ಹೋಗ್ಬೋದು. ಇಲ್ಲಿ ದೊಡ್ಡ ಗಾಡಿನೂ ಕೂಡ ಹೋಗ್ಬೋದು. ಇಲ್ಲಿ ನಾನು ಬನಶಂಕರಿ ಡೆಡ್ ಎಂಡ್ ಕನಕಪುರ ಹೋಗ್ತಾ ಇರೋದು. ಇಲ್ಲಿ ಡ್ರೈವರ್ ಎಂಟ್ರಿ ಆಗಿದ್ದೀನಿ. ಈ ಡ್ರೈವರಲ್ಲಿ ಆರಾಮಾಗಿ ಹೋಗ್ತಾ ಇದೆ. ಸಿಲುಕೋಡ್ ಸಿಗ್ನಲು ತುಂಬ ಟ್ರಾಫಿಕ್ ಇರುತ್ತೆ. ಹಾಗಾಗಿ ಇಲ್ಲಿ BTM ಲೇಔಟ್ ಪಾಸ್, ಈಗ ಸಿಲುಕೋಡ್ ಸಿಗ್ನಲ್ ಪಾಸ್ ಮಾಡುವಾಗ ಆರಾಮಾಗಿ ಪಾಸ್ ಮಾಡ್ಕೊಬೋದು. ಯಾವ ಏನು ಟೆನ್ಷನ್ ಇರಲ್ಲ. ಆ ಕಡೆಯಿಂದ ಬರೋದು ನೋಡಿ, ಎಷ್ಟು ಹೈಟ್ ಇದೆ. ಓವರ್ಲೋಡ್ ಗಾಡಿ ಅಂತೂ ಹಸ್ಸಕ್ಕಾಗಲ್ಲ. ಡ್ರೈವರ್ ಚಾಲಕರಿಗೆ ಹೇಳ್ತಾ ಇದ್ದೀನಿ, ಓವರ್ಲೋಡು 10 ಇತ್ತು ಅಂದರೆ ಗಾಡಿ ಹತ್ತಲ್ಲ. ಮೀಡಿಯಮ್ ಲೋಡ್ ಇದ್ದರೆ ಮಾತ್ರ ಹತ್ತೋದು. ಹಾಗಾಗಿ ಓವರ್ಲೋಡನ್ನು ಎತ್ಕೊಬರೋಕ್ಕೆ ಹೋಗಬೇಡಿ. ನೋಡಿ, ಕೆಳಗಡೆ ಸಿಲುಕೋಡು ನಮ್ಮ ಮಾತಿನಿಂದ ಬರ್ತೀವಲ್ಲ, ಆ ಕೆಳಗಡೆ ಅಲ್ಲಿಂದ ಇಲ್ಲಿ ಬಂದು ಇದೆ. ಬೆಂಗಳೂರಲ್ಲಿ ಎಷ್ಟು ದೊಡ್ಡ ಹೈಟ್ ಆಗಿರೋ ಡ್ರೈವರು. ನೋಡಿ, ಇದು ಸಿಲುಕೋಡು ಸಿಗ್ನಲ್, ಸೆಂಟ್ರಲ್ ಸಿಗ್ನಲ್. ಇದು ನೋಡ್ತಾ ಇದ್ದೀರಾ. ನೋಡಿ, ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಕೆಳಗಡೆ ಸಿಲುಕೋಡು, ಮೇಲೆ ಡ್ರೈವರ್ ತುಂಬ ಎತ್ತರ ಇದೆ. ನೋಡಿ, ಇಲ್ಲಿ ಇನ್ನೊಂದು ಇದು ಮೆಟ್ರೋ ಸ್ಟೇಷನ್, ಸಿಲುಕೋಡ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದೇ ಇದು. ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿಂದ ಸೀದಾ ರಾಗಿಗುಡ್ಡೆಗೆ ಇದಿರ್ಬೋದು. ಬಟ್ ಇಲ್ಲಿ ಡೌನ್ ಇದೆ ತುಂಬ. ಬರಬೇಕಾದ್ರೆ ನಮ್ಮ ಚಾಲಕರು, ನಮ್ಮ ಯಾವುದೇ ವಾಹನ ಓಡಿಸುವಂಥವ್ರು ಸ್ವಲ್ಪ ನಿಧಾನದಲ್ಲಿ ಬನ್ನಿ. ಯಾಕಂದರೆ ಇಲ್ಲಿ BTM ಲೇಔಟ್ಗೆ ಇರುವಂಥದ್ದು ಒಂದು ಡಿವೈಡ್ರ್ ಇದೆ. ಆ ಡಿವೈಡ್ರಲ್ಲಿ ಇದಾಗುತ್ತೆ. ಇಲ್ಲಿ ಇದು ಬರುವಂಥ ಚಾನ್ಸ್ ತುಂಬ ಇರುತ್ತೆ. ಆ್ಯಕ್ಸಿಡೆಂಟ್ ಆಗ್ಬೋದು. ನೋಡ್ಕೊಂಡು ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.